ಇರಾನ್ ಇಸ್ರೇಲ್ ಯುದ್ಧದಿಂದ ಗ್ಲೋಬಲ್ ಎಮರ್ಜೆನ್ಸಿ ಕ್ರೈಸಿಸ್ ಆಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಬೆಲೆ ಏನಾಗ್ತಾ ಇದೆ ಅಂದರೆ ಗಗನಕ್ಕೆ ಏರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರಬೇಕು. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಬೆಲೆ ಕಟ್ತಾ ಇದೆ ಜಗತ್ತು. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಕತಾರ್ನಿಂದ ಮಹತ್ವವಾದಂತಹ ನಿರ್ಧಾರ ಆಗಿದೆ. ಕತಾರ್ನಲ್ಲಿ LNG ಉತ್ಪಾದನೆ ಬಂದ್ ಆಗಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ನೇರ ಎಫೆಕ್ಟ್ ಇದು. ಬೇಸಿಗೆ ಹೊತ್ತಲ್ಲೇ ಯುರೋಪ್ ರಾಷ್ಟ್ರಗಳಿಗೆ ತೈಲ ಬಿಸಿ ಮುಟ್ತಾ ಇದೆ. ಗ್ಯಾಸ್ ಇಲ್ಲದೆ ಕತ್ತಲಿನಲ್ಲೇ ಮುಳುಗುತ್ತಾ ಹಾಗಾದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಎನ್ನುವಂತಹ ಪ್ರಶ್ನೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಭಾರಿಯಾಗಿ ಏರಿಕೆ ಆಗುವ ಸಾಧ್ಯತೆ ಇದೆ ದೊಡ್ಡ ಮಟ್ಟದಲ್ಲಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಹಡಗು ಸಂಚಾರಕ್ಕೆ ಕೂಡ ಸಂಚಕಾರ ಇದೆ. ಯುರೋಪ್ ರಾಷ್ಟ್ರಗಳಲ್ಲಿ ಅನಿಲಕ್ಕಾಗಿ ಹಾಹಾಕಾರ. ಯಾಕಂದ್ರೆ ಇರಾನ್ ಇಸ್ರೇಲ್ ಯುದ್ಧ ಏನಿದೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅನ್ನು ಮಾಡ್ತಾ ಇದೆ ಜಗತ್ತಿಗೆ. ತೈಲ ಪೂರೈಕೆಯಲ್ಲಿ ದೊಡ್ಡ ದೇಶ ಎನಿಸಿಕೊಂಡಿರುವಂತಹ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿತು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಸಾವನ್ನಪ್ಪಿದ್ರು. ಆದರೆ ಅದರ ಎಫೆಕ್ಟು ಬೇರೆ ಬೇರೆ ದೇಶಗಳಿಗೂ ಕೂಡ ಆಗ್ತಾ ಇದೆ. ಬೇರೆ ದೇಶದ ಜನರ ಮೇಲೆ ಹೊರೆ ಆಗ್ತಾ ಇದೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಈಗ ಕತಾರ್ನಿಂದ ಮಹತ್ವದ ನಿರ್ಧಾರ ಕೂಡ ತಗೊಂಡಿದ್ದಾರೆ. LNG ಉತ್ಪಾದನೆ ಏನಿದೆ ಕತಾರ್ನಲ್ಲಿ ಆಗ್ತಾ ಇದೆ ಅಂತೂ ಅದನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಬೇರೆ ಬೇರೆ ದೇಶಗಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಈ ಇರಾನ್ ಇಸ್ರೇಲ್ ಯುದ್ಧ ಏನಿದೆ ಇದು ಇಲ್ಲಿ ನೇರವಾಗಿ ಎಫೆಕ್ಟ್ ಆದಂತೆ ಕಾಣ್ತಾ ಇದೆ. ಬೇಸಿಗೆ ಆರಂಭ ಆಗ್ತಾ ಇದೆ. ಈ ಬೇಸಿಗೆ ಆರಂಭದ ಹೊತ್ತಲ್ಲೇ ಯುರೋಪಿಯನ್ ರಾಷ್ಟ್ರಗಳೇನಿದೆ ಅದಕ್ಕೆ ತೈಲದ ಬಿಸಿ ಎದುರಾಗುತ್ತೆ. ಒಂದು ವೇಳೆ ತೈಲ ಪೂರೈಕೆ ಅವರಿಗೆ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ಪೂರೈಕೆ ಆಗಿಲ್ಲ ಅಂತಂದರೆ ಅಲ್ಲಿ ಬೇರೆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಗ್ಯಾಸ್ ಇಲ್ಲದೇನೆ ಕತ್ತಲಲ್ಲಿ ಮುಳುಗಬೇಕಾಗುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ಪಾಶ್ಚಿಮಾತ್ಯ ಅಥವಾ ಪಾಶ್ಚಿಮ ದೇಶಗಳೇನಿದೆ ಪಾಶ್ಚಿಮಾತ್ಯ ದೇಶಗಳು ರಾಷ್ಟ್ರಗಳು ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಪೆಟ್ರೋಲು ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ ದಿನದಿಂದ ದಿನಕ್ಕೆ. ಯಾಕಂತಂದರೆ ಅಗತ್ಯವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಪೂರೈಕೆ ಆಗ್ತಾ ಇಲ್ಲ ಅಂತಂದರೆ ಬೇಕಾಗೋದಕ್ಕಿಂತ ಮತ್ತು ಅವಶ್ಯಕತೆ ಇರೋದಕ್ಕಿಂತ ಕಡಿಮೆ ಪೂರೈಕೆ ಆದರೆ ಅಲ್ಲಿ ಬೆಲೆ ಏರಿಕೆ ಸಾಮಾನ್ಯವಾಗಿ ಆಗುತ್ತೆ. ಅದು ಭಾರತಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಇರಾನು ಇಸ್ರೇಲ್ ಯುದ್ಧ ಏನಿದೆ ಅದರಿಂದ ಹಡಗು ಸಂಚಾರ ಏನಿದೆ ಅದು ಕೂಡ ಎಫೆಕ್ಟ್ ಆಗ್ತಾ ಇದೆ. ನಿಲ್ಲಬೇಕು ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಯುರೋಪ್ ರಾಷ್ಟ್ರಗಳಲ್ಲಿ ಅನಿಲಕ್ಕಾಗಿ ದೊಡ್ಡ ಮಟ್ಟದ ಬೇಡಿಕೆ ಬರ್ತಾ ಇದೆ. ಹಾಹಾಕಾರ ಎದುರಾಗ್ತಾ ಇದೆ. ಕೊರತೆ ಉಂಟಾಗ್ತಾ ಇದೆ. ಇದರಿಂದ ಆರ್ಥಿಕತೆ ಏನಾಗುತ್ತೆ ಕುಸಿತಾ ಹೋಗುತ್ತೆ. ಭಾರತದ ಆರ್ಥಿಕತೆಯ ಮೇಲೆ ಕೂಡ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಆಮದು ವೆಚ್ಚ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ರೂಪಾಯಿ ಮೌಲ್ಯ ಕುಸಿತ ಆಗುವಂತಹ ಭೀತಿ ಇದೆ. ಇನ್ನು ಸಾರಿಗೆ ವೆಚ್ಚ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗುತ್ತೆ. ಇಷ್ಟೆಲ್ಲವೂ ಕೂಡ ಆದರೆ ಏನಾಗುತ್ತೆ ಜನರು ತತ್ತರಿಸಿ ಹೋಗ್ತಾರೆ. ಜನರ ಜೇಬಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತೆ. ಮಧ್ಯಮ ವರ್ಗದವರು ಚಿಂತೆ ಮಾಡ್ತಾರೆ ಏನು ಮಾಡಬೇಕು ಎಲ್ಲವೂ ಕೂಡ ಈ ರೀತಿಯಾಗಿ ಜಾಸ್ತಿ ಆಯಿತು ಅಲ್ಲ ಅಂತ. ಎಲ್ಲೋ ಯುದ್ಧ ಆದರೆ ಎಲ್ಲೋ ಯಾರೋ ಸಾವನ್ನಪ್ಪಿದರೆ ಅದು ಉಳಿದಂತಹ ಬೇರೆ ದೇಶಗಳ ಮೇಲೆ ಬೇರೆ ದೇಶದ ಜನರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಅದು ಇದಕ್ಕೆ ಉದಾಹರಣೆ. ಹೀಗಾಗಿ ಇರಾನ್ ಇಸ್ರೇಲ್ ಯುದ್ಧ ಏನಿದೆ ಅದು ಈಗಲೇ ನಿಲ್ಲೋ ಥರ ಕಾಣ್ತಾ ಇಲ್ಲ. ಒಂದು ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ ಇನ್ನೂ 4 ವಾರಗಳ ಕಾಲ ಈ ಯುದ್ಧ ನಡೆಯುತ್ತೆ. ಇನ್ನೂ ಕೂಡ ಮುಗುದಿಲ್ಲ. ಯಾಕಂದರೆ US ಸೈನಿಕರೇನಿದ್ದಾರೆ ಅವರು ಸಾವನ್ನಪ್ಪಿದಾರಲ್ಲ ಅದಕ್ಕೆ ಪ್ರತಿಕಾರ ತೀರಿಸ್ಕೋಬೇಕಂತ ಅವರು ಅಮೇರಿಕಾದವರು ಇಸ್ರೇಲ್ ಅವರು ಇಬ್ಬರು ಕೂಡ ಜಂಟಿಯಾಗಿ ಮಾಡ್ತಿರ್ಬೋದು. ಇನ್ನೊಂದು ಕಡೆ ಇರಾನ್ನವ್ರು ಏನು ಮಾಡ್ತಾ ಇದ್ದಾರೆ ಅವರು ಕೂಡ ಅವರ ನಾಯಕ ಏನು ಸಾವನ್ನಪ್ಪಿದ್ದಾನಲ್ಲ ಆ ಸಾವಿಗೆ ಸೇಡು ತೀರಿಸ್ಕೊಳ್ಬೇಕಂತ ಅವರು. ಎರಡೂ ಕಡೆಯಿಂದ ನಿಲ್ಲಿಸುವ ಯೋಚನೆ ಇಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳು ದೊಡ್ಡ ದೊಡ್ಡ ನಾಯಕರು ಅನಿಸ್ಕೊಂಡಿದ್ದು ಏನಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಅವರು ಬಂದು ಇದನ್ನು ಸುಧಾರಿಸಬೇಕು ಮಾತುಕತೆ ನಡೆಸಬೇಕು. ಆಗ ಇದು ತಣ್ಣಗಾಗಬೇಕು. ಇಲ್ಲ ಹಿಂಗೆ ಮುಂದುವರೆದ್ರೆ ಈ ಯುದ್ಧ ಬೇರೆ ರೀತಿಯಾದಂತಹ ಒಂದು ಮಹಾಯುದ್ಧಕ್ಕೆ ದಾರಿಯಾಗುತ್ತೆ. ಒಂದೊಂದೇ ದೇಶಗಳು ಸಪೋರ್ಟ್ ಮಾಡ್ತಾ ಬಂದರೆ ಇರಾನ್ಗೆ ಒಂದು ಸ್ವಲ್ಪ ದೇಶಗಳು ಈ ಕಡೆ ಅಮೇರಿಕ ಮತ್ತು ಇಸ್ರೇಲ್ಗೆ ಬೇರೆ ಬೇರೆ ದೇಶಗಳು ಏನಾದರೂ ಸಪೋರ್ಟ್ ಮಾಡ್ತಾ ಬಂದರೆ ಬೇರೆ ರೀತಿಯಾಗಿ ಹೋಗುತ್ತೆ. ಈ ಹಿಂದೆ ಇದ್ದಂತಹ ಇರಾನ್ ಸಂಬಂಧ ಅಮೇರಿಕ ಸಂಬಂಧ ಅದೆಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಆಗ ಅಮೇರಿಕಾನೇ ಸಪೋರ್ಟ್ ಮಾಡಿತ್ತು ಇರಾನ್ಗೆ ಕೆಲವೊಂದು ವಿಚಾರಗಳಲ್ಲಿ. ಯಾವಾಗ ರಾಜರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ. ಆದರೆ ಈಗೇನಾಗಿದೆ ವಾತಾವರಣ ಬದಲಾಗಿದೆ. ಖಮೇನಿಯ ನಿರ್ಧಾರಗಳು ಖಮೇನಿ ತೆಗೆದುಕೊಳ್ಳದಂತಹ ಕೆಲವೊಂದು ದೊಡ್ಡ ಮಟ್ಟದ ನಿರ್ಧಾರ ಹೇಳಿಕೆಗಳು ಅವರ ಮನಸ್ಥಿತಿ ಎಲ್ಲವೂ ಕೂಡ ಈಗಿಲ್ಲಿ ಈ ಯುದ್ಧಕ್ಕೆ ಕಾರಣ ಆಗಿದೆ.
ಅಮೇರಿಕ ಸುಮ್ಮನಿರೋ ಥರ ಕಾಣ್ತಾ ಇಲ್ಲ, ಇಸ್ರೇಲ್ ಕೂಡ ಅಷ್ಟೇ. ಖಮೇನಿ ಅವರು ನಡೆದುಕೊಳ್ಳುವಂತಹ ನಡೆ ಮತ್ತು ಅವರಿಗೆ ಇದ್ದಂತಹ ಕೆಲವೊಂದು ಕಾಂಟ್ಯಾಕ್ಟ್ಸ್ಗಳೇನಿತ್ತಲ್ಲ, ಭಯೋತ್ಪಾದಕರ ಜೊತೆ ಇವರು ಮಾತುಕತೆ ನಡೆಸಿ ಅವರಿಗೆ ಏನಿದೆ ಆಯುಧಗಳನ್ನು ಪೂರೈಕೆ ಮಾಡೋದು, ಅವೆಲ್ಲ ವಿಚಾರಗಳು ಇಲ್ಲಿ ಬರುತ್ತೆ. ಅದಕ್ಕಾಗಿಯೇ ಈ ಯುದ್ಧ ಆಗಿರುವಂಥದ್ದು ಬರೀ ತೈಲದ ವಿಚಾರವಾಗಿ ಅಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಮಾತುಕತೆಗಳು ಆಗಿರುವಂಥದ್ದು ಮತ್ತು ಇಸ್ರೇಲ್ ಮೇಲೆ ಇರುವಂತಹ ಒಂದು ಮನಸ್ಥಿತಿ, ಅಂದರೆ ಇರಾನ್ ನಾಯಕನಿಗೆ ಇಸ್ರೇಲ್ ಮೇಲೆ ಇದ್ದಂತಹ ಒಂದು ಮನಸ್ಥಿತಿ ಏನಂತಂದರೆ ಇರಾನ್ ಇರಬಾರ್ದು, ಉಳಿಸಬಾರ್ದು ಅನ್ನುವಂಥ ಮನಸ್ಥಿತಿ ಮೊದಲಿಂದ ಕೂಡ ಇದೆ. ಬರೀ ಯಾವುದೋ ಒಂದು ಗಡಿ ವಿಚಾರವಾಗಿನೋ ಅಥವಾ ಅವರು ನಮ್ಮ ಪ್ರದೇಶವನ್ನು ಇಷ್ಟು ಆಕ್ರಮಣ ಮಾಡಿಕೊಂಡ್ರಲ್ಲ, ಇವರು ಆಕ್ರಮಣ ಮಾಡಿಕೊಂಡ್ರು ಬರ್ತಾ ಇಲ್ಲ, ಅವರು ನಮಗೆ ಕೊಡ್ತಾ ಇಲ್ಲ ಅನ್ನೋವಂಥಕ್ಕಾಗಿರ್ತಕ್ಕಂಥ ಯುದ್ಧ ಅಲ್ವೇ ಅಲ್ಲ ಇದು. ಈ ಯುದ್ಧದ ವಿಚಾರ ಬೇರೆಯೇ ಇದೆ. ಅದಕ್ಕೆ ಈಗಾಗಲೇ ಅಮೇರಿಕ ಒಂದು ರೀತಿಯಾಗಿ ಸೆಡನ್ನು ತೀರಿಸಿಕೊಂಡಿದೆ ಆ ಸರ್ವೋಚ್ಚ ನಾಯಕನನ್ನು ಸಾಯಿಸಿ. ಈಗ ಈ ಯುದ್ಧ ಇನ್ನೂ ಕೂಡ ಮುಂದುವರಿಯುತ್ತೆ. ಅದು ಬೇರೆ ಬೇರೆ ದೇಶಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿತ ಕಾಣುತ್ತೆ, ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗುತ್ತೆ, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.